ಯಾರೋ ಒಬ್ರು ನಿನ್ನೆ ಒಬ್ರು ನಾಯಕರು ಬಂದಿಲ್ಲಿ ಅರಸೀಕೆರೆಯಲ್ಲಿ ಇಲ್ಲ ಶಿವಲಿಂಗೇಗೌಡ ಎಲ್ಲ ಸಿದ್ದರಾಮಯ್ಯ ಎಲ್ಲ ನೀರು ಕೊಟ್ಟದ್ದು, ನೀರು ಕೊಟ್ಟಾರ ಈಶ್ವರಪ್ಪನ ಕೊಟ್ಟಿರ್ತಾರೆ. ಈಶ್ವರಪ್ಪನವ್ರಿಗೂ ಅದಕ್ಕೂ ಏನು ಸಂಬಂಧ? ಇದೇ ಗೌರ್ಮೆಂಟ್ ಇದ್ರ ಫೀಲ್ಡ್ ಅಲ್ಲಿ ಸಿದ್ದರಾಮಯ್ಯನವ್ರು ಬಂದು ಇವರು ಇದ್ದಾರೆ. ಈಗ ಯಾರು ಟೀಕೆ ಮಾಡಿದ್ರು ಈ ಪುಣ್ಯಾತ್ಮರು ಕೂತಿದ್ರಲ್ಲಿ, ಇವರು ಕೂತಿದ್ರು ಆ ವೇದಿಕೆನಲ್ಲಿ. ಎಲ್ಲ ಸೇರಿ ಉದ್ಘಾಟನೆಯನ್ನ ಮಾಡಿ ನೀರನ್ನ ಕೊಟ್ಟೋಗಿರ್ತಕ್ಕಂಥ ಅವರು ಸಿದ್ದರಾಮಣ್ಣವರು. ಈ ಸಿದ್ದರಾಮಣ್ಣ ಅದು ಯಾರೋ ಬೇರೆಯವ್ರು ಕೊಟ್ಟರು, ಶಿವಲಿಂಗೇಗೌಡ ಕಣ್ಣೀರು ಹಾಕಿದ್ದೀನಿ ಅಂತ ನಾಟಕ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಲ್ವಾ? ಇದೇ ಬೆಳಗಾಂನಲ್ಲಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ನೀವು ಆಸ್ಪತ್ರೆಗೆ ನಾನು ಹುಡುಕಿ ಬಂದಿರ್ಲಿಲ್ವಾ? ರಾತ್ರಿ ಎಲ್ಲ ಬೆಳಗಾಮೆಲ್ಲ ಹುಡುಕಿಸ್ಬಿಟ್ನಲ್ಲಪ್ಪ, ಎಲ್ಲ ಹೋಗ್ಬಿಟ್ಟೆ ಏನೋ ಆಗ್ಬಿಟ್ಟೆ ಅಂತ ಹೇಳಿ, ಏನೋ ಆದೆ ಅಂತೇಳಿ ಇದೆಲ್ಲಾನು ಹುಡುಕಿಸಿದ್ವಲ್ಲಪ್ಪ ಎಲ್ಲವ, ಬಾ ಇಲ್ಲಿ ಅಂತೇಳಿ ಅಂದದ್ದು ನೀವಲ್ವೇನ್ರಿ? ಯಾಕೆ ಸುಮ್ಮನೆ ಹೋಗಿ ಆಸ್ಪತ್ರೆ ಮಲಗಿದ್ನ? ಬೆಳಿಗ್ಗೆ ಎದ್ದು 7 ಗಂಟೆಗೆ ಸಿದ್ದರಾಮಣ್ಣವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಲ್ರಿ? ಕಣ್ಣೀರಾಗ್ತಾರೆ. ವಿಧಾನಸಭೆಯ ದಾಖಲಾತಿನಲ್ಲಿದೆ ನಾನು ಕಣ್ಣೀರು ಹಾಕಿದ್ದು. HK ಪಾಟೀಲ್ರಿಗೂ ನಡೆದಂತ ಸಂದರ್ಶನ, ಆ ವಾಗ್ವಾದ ಅದೆಲ್ಲವೂ ವಿಧಾನಸಭೆಯ ದಾಖಲಾತಿಲಿದೆ. ಬಲ್ಲಿ ಹೆಚ್ಚಿಡ್ತೀನಿ. ಇವರೆಲ್ಲ ನೀರು ತಂದವರು ಅಂತ ಹೇಳಿದ್ರಲ್ಲ, ಅದ್ಯಾವುದೋ ದೇವಸ್ಥಾನ ಗೊಪ್ಪ, ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರು ಎತ್ತಿನೊಳೆ ಯೋಜನೆದ ಆಮೇಲೆ ಬರ್ತೀನಿ, ಹಿಂದೆ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ನೆನ್ಕೊಳ್ಳೋದು, ಸಿದ್ದರಾಮಯ್ಯನ ಋಣ ತೀರಿಸೋದಕ್ಕೆ ನಾವು ನೆನ್ಕೊಳ್ಳೋದು. ಅವ್ರು ಮಾಡಿದಾರೆ ಅವತ್ತು. ಹೌದು, ನೀರಿಲ್ಲ, ಕುಡಿಯಕ್ಕೆ ನೀರಿತ್ತು ಅರಸೀಕೆರೆಗೆ. ನೀರು ಕೊಟ್ಟಂತ ಅವ್ರು ಯಾರು? ಇವರು 70 ವರ್ಷಗಳ ಕಾಲ ಈ ಜಿಲ್ಲೆಯ ರಾಜಕಾರಣ ಮಾಡಿ ಅರಸೀಕೆರೆನ ಯಾವ ಮಲತಾಯಿ ದೋರ್ನಲ್ಲಿ ಇಟ್ಟಿದ್ದೀನಿ, ನಾಚಿಕೆ ಆಗಲ್ಲ ನಿಮ್ಗೆ? ಯೋಚನೆ ಮಾಡಬೇಕು. ಮಾತನಾಡಕ್ಕೆ ಇತಿಮಿತಿ ಬೇಕು. ಯಾರೋ 4 ಜನ ಕಟ್ಕೊಂಡು ಇಲ್ಲ ಸಲ್ಲದ ಆಪಾದನೆ ಮಾಡ್ಕೊಂತಿರ್ತೀರಾ? ಕಣಕಟ್ಟೆ ಚುನಾವಣಾ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾನಾಡ ಸ್ವಾಮಿ ಅವರು ಕೂತಿದ್ದಾರೆ. ಅವರು ನಮ್ಮ ಆಗ ವಿರೋಧಿ ಪಕ್ಷ, ಅವ್ರು ಕಾಂಗ್ರೆಸ್ನಲ್ಲಿದ್ರು. ಆದ್ರೆ ಅವ್ರು ಹೇಳಿದ ಮಾತು, ಪೂರ್ವಾಂಗುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟೇ ಸತ್ಯ. ಕಣಕಟ್ಟೆ ಅರಸೀಕೆರೆ ತಾಲೂಕಿಗೆ ನೀರು ಬರಲಿಕ್ಕೆ ಕೆರೆ ಕಟ್ಟೆಗಳಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಯಾರು ಸ್ವಾಮಿ ಹೇಳಿದರು? ಯಾರು ಹೇಳಿದರು? ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಸೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾವ್ರೆ. ಸೀಟ್ ಕೇಳೋರು ಯಾರಿದ್ದಾರೆ ನಿಂದ? ನಾನು 14 ಕೋಟ ಗಣಸಿನ ಸೋತಿದ್ದೆ. ಮತ್ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರ ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವ್ರೆ ಅಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ದಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕೂರ್ಮೂರು ಅವ್ರೆ ಅಂತೇಳಿ ತೆಗೆದತ್ತ ಅರ್ಕಲೂಡು ಹೋಗೋದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ರು ಸಾಕು ಅಂತೇಳಿ ಮಾಡ್ಕೊಂಡ್ರಲ್ಲ. 14 ಕೋಟಿ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗೆ ಮಾಡಿದ್ರಲ್ಲ. ತಗೊಬಂದು ಗಣಸಿ ಹೋಗ್ಬಿಟ್ಟು ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನಿನಗಿನ್ನ ಇಲ್ಲಪ್ಪ, ನಿನ್ನ ಯಾವನ್ನ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ. ಕೊನೆಗೆ ಅದೇನೂ ಬೇಡ, ನಾನು ಹಣೆ ಬರ್ದಲ್ಲಿ ಆಗುತ್ತೆ, ನೋಡೋಣ, ಇದ್ದದ್ದಾಗುತ್ತೆ, ನಾನು ಸತ್ವ ಪರೀಕ್ಷೆ ಮಾಡ್ಕೊತೀನಿ, ಕೊಡಿ ಬಿ ಫಾರಮ್ ಅಂತೇಳಿ. ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ ಬಿ ಫಾರಮ್? ಅವತ್ತು ಬಿ ಫಾರಮ್ ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ? ನಮ್ಮ ಗುರುಸಿದ್ದಪ್ಪ ಒಬ್ರು ಸತ್ತೋಗಿದ್ದಾರೆ, ಅವ್ರು ಬಂದದ್ದು. ಗುರುಸಿದ್ದಪ್ಪ ಹೇಳಿರು, ಇಲ್ಲಪ್ಪ ಅಣ್ಣ ನೀನು ನಿಂತ್ಕೊಳ್ಳೋದ, ನಾನು ನಿಂತ್ಕೊಳಕ್ ಹೋಗೋಣ, ನೀನು ಹೋಗ, ನೀನೇ ನಿಂತ್ಕೊ ಅಂದ್ರು. ಪಾಪ ಅವ್ರು ನನಗೆ ಸೀಟ್ ಬ್ಯಾಡ್ಕೋಣ ಅಂದ್ರು. ಯಾರು ಕೇಳಕ್ ಬಂದಿದ್ದಾರೆ ಅವತ್ತು? ಯಾರು ನಿಲ್ಲರಿಲ್ಲ. ನಿಮ್ಗೆ 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆನಲ್ಲಿ, ಬರೀ 13,000. 48,000 ಯಾರಿಗೆ ಬಂದಿತ್ತು? 34,000 ಶ್ರೀಕಂಠದಲ್ಲಿ ಬಂದಿತ್ತು. ನೀವು ಯೋಚನೆ ಮಾಡಿ, ಅವತ್ತು BJPಗೆ 48,000 ಮತ ಬಂದಿತ್ತು. ನೀವು ಯೋಚನೆ ಮಾಡಿ, 13,000 ಬಂದಿತ್ತು. ನಾನು ಒಂದು ಶಾಸಕನಾದ್ಮೇಲೆ ಈ ಪಕ್ಷಕ್ಕೆ 85,000 ಮತಗಳನ್ನು ಹಾಕ್ಸಿದ್ದೇನೆ. 86,000 ಮತಗಳನ್ನ ನಿಮ್ಮಿಂದ ಬರ್ತಾ? ಅರಸೀಕೆರೆ ಜನಕ್ಕೆ ಗೊತ್ತಿದೆ ನೀವೇನು ಮಾಡಿದ್ರಿ ಅಂತಕ್ಕಂಥದ್ದನ್ನು. ಅರಸೀಕೆರೆ ತಾಲೂಕಿನ ಜನ ಅರ್ಥಕೊಂಡಿದ್ದಾರೆ. ನೀನು ಇಲ್ಲಿ ಬಂದು ಉದ್ದುದ್ದಾಗಿ ಭಾಷಣ ಮಾಡಬೇಡಿ. ಹೌದು, ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನು ನಿಮ್ಮ ಹೆಸರು ಹೇಳದೇ ಇದ್ರೆ ನಿಮ್ಮಿಂದ
ಪಾಪ ಪುಣ್ಯಾತ್ಮರ ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಅಯ್ಯೋ ನಿಮ್ಮ ಕೈಲಿ ನಾನು ಹೇಳಿಸ್ಕೊಂಡ್ಬಿಟ್ರೆ ನನಗೂ ಏನಾರು ಆದತ್ತೋ ನೀವು ನಮ್ಮ ಹೆಸರು ಹೇಳ್ಬೇಡಿ ದಯಮಾಡಿ. ಏನು ಎಲ್ಲ ಕೂತಿರ್ತಾರೆ ಸೌಜನ್ಯಕ್ಕೆ ರೀ, ಸಭಾ ನಡವಳಿಕೆ ಗೊತ್ತು ನೋಡ್ರಿ ನಿಮ್ಗೆ. ಪರಮ ಪೂಜ್ಯರಿದ್ದಾರೆ ಅಂತ ಅಕ್ಕಿ ಆ ಗ್ಯಾರಂಟಿ ಸಮಿತಿಗಳನ್ನ ನಿಮಗೆ ಧೈರ್ಯ ಇದೆಯಲ್ರಿ, ತಾಕತ್ತಿದೆಯಲ್ರಿ ನಿಮ್ಗೆ ಅನೌನ್ಸ್ ಮಾಡಕ್ಕೆ? ಅದನ್ನು ಕೊಟ್ಟು 2 ವರ್ಷಗಳ ಕಾಲ ಸುಭಿಕ್ಷವಾಗಿ ಮಾಡಿದರು. ಯಾರಿಗೆ ಸಿಕ್ಕಿಲ್ಲ ದುಡ್ಡು ಅಂದ್ರೆ ಗಂಟುಡೇರಿ ಸಿಕ್ಕಿಲ್ಲ ಈ ಸರ್ಕಾರದಲ್ಲಿ. ಗಂಟುಡೇರಿ ಸಿಗದೆ ಇರೋದಕ್ಕೆ ಸಿಕ್ಕಿಲ್ಲ ಅಂತೇಳಿ ನಮ್ಮ ಮಾಧ್ಯಮದವ್ರು ಸ್ವಲ್ಪ ತೋರಿಸ್ತಾರೆ, ಅದಕ್ಕೆ ಹಂಗೆ ಇದು ಮಾಡ್ಕೊಂಡು ತಿರುಗ್ತಾರೆ. ಅದಾಗಲ್ಲ, ನಾನು ಮಾಡ್ತೀನಿ. ನಾನು ಹಾಸನಕ್ಕೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ, ದಾಖಲಾತಿ ತರ್ತೀನಿ. ದಾಖಲಾತಿ ನಾನು ಹೆಂಗ್ ಬಂದೆ, ನನ್ನ ಈ ಅರಸೀಕೆರೆಗೆ ಏನು ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಏನೇನು ವಿಧಾನಸಭೆಯಲ್ಲಿ ವಾದ ಮಾಡಿದ್ದೀನಿ ಅನ್ನೋದನ್ನ ದಾಖಲೆ ಸಮೇತ ತಂದು ನಾನು ಪತ್ರಿಕಾಗೋಷ್ಠಿ ನಡೆಸ್ತೀನಿ. ಸುಮ್ಮನೆ ಇದು ಮಾಡೋದಿಲ್ಲ. ಬಂದುಬಿಟ್ಟು ಏನು ನನ್ನ ಹೆಸರು ಹೇಳಿದ್ರು ಅಲ್ಲಿ ಅವತ್ತೊಂದಿನ ವಿಜೇಂದ್ರ ಇದ್ದ ಸಭೆಯಲ್ಲಿ ಹೇಳಲ್ಲ ಉದಾಹರಣೆ. ಆಗಲೂ ನಾನು ಹೇಳಿದೆ, ನಾನು ಹೇಳಿದೆ ಇವ್ರ ಹೆಸರ. ಹೌದಪ್ಪ, ನಾವು ನನ್ನ ಹೆಸರು ಹೇಳೋವಷ್ಟು ಯೋಗ್ಯತೆ ನಾನು ಇಟ್ಕೊಂಡಿಲ್ಲ, ಅದರಿಂದ ಬಿಟ್ಟಾರ ಅವ್ರ ಕೈಯ ಅಂತ ಹೇಳಿ. ಹಿಂಗೆ ಈ ತರದ ಏನೋ ಬಡವ್ರ ಮಕ್ಕಳು ರಾಜಕೀಯದಲ್ಲಿ ಮೇಕ್ ಬಂದಾರೆ ಅಂತ ಹೇಳಿ ನಮ್ದು ಅದ್ಯಾರೋ ಒಬ್ಬ ಎಂತ ಪೇಪರಲ್ಲಿ ಬರ್ದಿದ್ದ, ನನ್ನ ಮಗನ್ನ ರಾಜಕೀಯಕ್ಕೆ ನಾನು ತರಲ್ಲ. ಇಲ್ಲಿ ಸಿದ್ದರಾಮಯ್ಯ ಫೋಟೋ ಹತ್ರ ಹೇಳ್ತಾ ಇದೀನಿ, ನಾನು ತರಲ್ಲ. ನನ್ನ ಮಗ ಡಾಕ್ಟರ್ ಓದಿಸಿದೀನಿ, ಅವ್ರಿಗೆ ಅವತ್ತೇ ನಾನು ML ಆದ ದಿವಸನೇ ಅಳಿಕೆ ಕಳಿಸ್ತೀನಿ. ಅಳಿಕೆಯಿಂದ ರಾಮಕೃಷ್ಣ ವಿದ್ಯಾಲಯಕ್ಕೆ ಕಳಿಸಿ ಅಲ್ಲಿಂದ ಹಂಗೆ ಈ ಮೆಡಿಕಲ್ ಕಾಲೇಜಿಗೆ ಕಳಿಸಿ ಇವತ್ತು MD ಮಾಡ್ಕೊಂಡವ್ರೆ. ಅವ್ನು ಡಾಕ್ಟ್ರಿ ಕೆಲಸ ಮಾಡ್ತಾನೆ, ಸಾಕು ಅವ್ನು ಡಾಕ್ಟರ್ ಆಗಿ. ಇಲ್ಲಿ ಏನು ಬಂದು ರಾಜಕೀಯ ಮಾಡಕ್ಕೆ ಯಾರಾದ್ರೂ ಪುಣ್ಯಾತ್ಮರು ಯಾರಾದ್ರೂ ಹುಟ್ಟಿಗೆತಾರೆ, ನಾನೇ ಶಾಶ್ವತ ಅಲ್ಲ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷದ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕೊಂಡು ಬಂದಿಲ್ಲ ಅಂತ ರಾಜಕಾರಣಿಯವರು ತೋರಿಸ್ತಿದ್ರಿ. ಅದು ಎರಡನೇನು, ನಾನು ಮೊದಲನೇನು, ಎರಡನೇ ಸಿದ್ದರಾಮಣ್ಣವರು ಅವರು ಕಟ್ಟಿದ್ದಲ್ಲ. ಅದು ತಿಳ್ಕೊಳ್ಳೋದು ಅವ್ರ ಮಗನ ತೋರಿಸಿದ ರಾಜಕೀಯ ತಿಳಿಸಿರ್ಬೋದು. ಆದ್ರೆ ನಾವು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ರಾಜಕಾರಣ ಮಾಡೋ ಕುಟುಂಬ ಅಲ್ಲ ನಾನು ಮಾಡಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾವು ಆ ಥರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳ್ಕೊಳ್ಳಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸಲ್ಲ, ತುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಇವ್ನಿಂಗೆ ಹುಡುಗ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನಶಕ್ಕೆ ನಾನು ಯಾಕ್ರಿ ಹೋಗೋಣ ಒಳನಶಕ್ಕೆ? ನನ್ನ ಭೂಮಿ ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲೇ ನಾನು ಸಾಯ್ತೇನೆ. ಜನತೆಯ ಅವ್ರು ನನ್ನ ಒಂದ್ಸರಿ ನಾನು ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆಲ್ಲ ಬೆಳಿಗ್ಗೆ ದಂಡ ಅಂತಾರೆ, ಮುಖಾಣ ಅಂತೀನಿ, ಹಿಂಗ್ ಹೋಗ್ತಾ ಇದೀವಿ. ಆ ಚರಿತ್ರೆನೇ ಬೇರೆ ಇದೆ. ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ? ಇದು ಈ ಜನ್ಮದಲ್ಲಿ ನಾನಿರೋವರೆಗೂ ನಿಮಗೆ ಸಾಧ್ಯ ಇಲ್ಲ. ನಾನೇ, ನಮ್ಗೆ ಗೊತ್ತಿದೆ ಯಾರಾದ್ರೂ ಒಬ್ಬ ನಾಯಕರು ಬೆಳಕತ್ತಾರೆ, ನಮ್ಮ ಪಾರ್ಟಿನಲ್ಲೇ ಬೆಳಕತ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ. ನಿಮಗೆಲ್ಲ ಆಶೀರ್ವಾದ ಮಾಡೋ ಜಯಮಾನ ನಮ್ದಲ್ಲ. ಈ ಅರಸೀಕೆರೆ ಕನಸನ್ನು ಇಟ್ಕೊಂಡು ಕರ್ಕೊಂಡ್ಬಂದಿದ್ದೀರಲ್ಲ, ಕರ್ಕೊಂಡ್ಬಲ್ಲಿ ಪುಣ್ಯಾತ್ಮರ ನೀವು, ನಾವು ತೋರಿಸ್ತೀವಿ ಅದೇನು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀವೇನೋ ತಿಳ್ಕೊಂಡಿದ್ದೀರಿ, ಎಂತೆಂತನ್ನ ರಾಜಕಾರಣ ಮಾಡಕ್ಕೆ ಇಲ್ಲಿ ಆಗತ್ತಲ್ಲ. ಎಲ್ಲಾ ಜನಾಂಗರು ನನ್ಗೆ ಓಟ್ ಹಾಕ್ತಾರೆ. ನೀವು ತಿಳ್ಕೊಂಡ್ರೆ ಬೇರೆ ತಪ್ಪು, ಎಲ್ಲರೂ ಆಗ್ತಾರೆ, ಎಲ್ಲಾ ಸಮಾಜದವ್ರು. ಆಯ್ತು, ಇವರು ದೇವೇಗೌಡರು ಬಿಟ್ಟು ಓಟ್ನೇ ಹಾಕತ್ತಲ್ಲ ಅಂತಂದ್ರು. ಹೇಗೆ ಹಾಕಿದ್ ಗಣಸಿ ಹೋಗ್ಲಿ ನಂಗೆ? ಗಣಸಿ ಹೋಗ್ಲಿಲ್ಲ ಅಂದ್ರೆ ಹಾಕಿದ್ ನನ್ಗೆ ಓಟ ಹಿಂಗ್ ಹೋಗಿ ಹಾಕ್ಸ್ಕೊಳ್ರಿ. ಅಲ್ಲಿ ಏನು ಮೊದ್ಲಿಂದ ಪಾರ್ಟಿ, ಆ ಪಾರ್ಟಿ ಹೋತ ಹೊತ್ತಾಗಿ ಸಿಗ್ತಾ ಬರ್ತದೆ. ನನಗೆ ಮುಕ್ಕಾಲು ಮಗ ಗಣಸಿ ಹೋಗ್ಲಿ ನನ್ಗೆ ಓಟ್ ಕೊಟ್ಟಾರೆ, 9,000 ಲೀಡ್ ಕೊಟ್ಟಿದ್ದಾರೆ. ಸುಮ್ಮನೆ ಕೊಡ್ತಾರ? ಇದೆಲ್ಲ ಬೇಡ, ಈ ಕತೆ ಕಟ್ ಮಾಡಿ. ಈಗ ಇದು ಒಂದು ಸಂದರ್ಭ, ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಒಂದು ತಕ್ಕೋಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದೀನಿ, ಈಗ ಮಾತಾಡಿದೀನಿ. ಇದರಿಂದ ಶುರುವಾಗುತ್ತೆ. ಇದು ನಿಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರಲಿ, ಇಲ್ಲಿಗೆ ಬಂದು ನಿಂದಲ್ಲಿ ಅದೇನಾಗುತ್ತಾ ಅದು ನೋಡೋಣ. ಆ ಯುದ್ಧ ಸಿದ್ದರಾಮಣ್ಣ ನೇತೃತ್ವ, DK ಶಿವಕುಮಾರ್ ನೇತೃತ್ವ, ಎಲ್ಲ ಸಮಾಜಗಳ ನೇತೃತ್ವದಲ್ಲಿ ನನಗೆ ಗೊತ್ತಿದೆ. ನನಗೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ
ಮುಂದೆ ನಾನು ಶಿವಲಿಂಗೇಗೌಡನ ಮಂತ್ರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಣ್ಣ ನುಡಿದೋಗಿದ್ದಾರೆ. ಅದರಂತೆ ಸಿದ್ದರಾಮಣ್ಣ ನಡ್ಕತ್ತಾರೆ, ಸಿದ್ದರಾಮಣ್ಣ ನಡೀತಾರೆ, ಒಳ್ಳೆ ವಾತಾವರಣ ಬರುತ್ತೆ. ಇನ್ನೂ ಅರಸೀಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆ ಶಕ್ತಿಯ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗಿದೆ, ಅದನ್ನು ಮಾಡ್ತೀನಿ. ನೀವು ಯಾರಾದ್ರೂ ಸ್ವಲ್ಪ ಅಲ್ಪ ಏನಾರು ಈ ಸಣ್ಣ ಪುಟ್ಟ ಕೆಲಸಗಳಾಗದೇ ಇದ್ದಾಗ ಸ್ವಲ್ಪ ಮಾತಿನ ವ್ಯತ್ಯಾಸಗಳಿಂದ ನೊಂದಿದ್ರೆ ಅದನ್ನು ಸರಿಪಡಿಸಿಕೊಂಡು ಎಲ್ಲ ಭದ್ರವಾದಂಥ ಬುನಾದಿಯನ್ನ ಈ ಅರಸೀಕೆರೆಯಲ್ಲಿ ಕಟ್ಟಣ, ಎಲ್ಲ ಅಣ್ತಮ್ಮಂದ್ರು ಹೋಗೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣ ಸದ್ಯಕ್ಕೆ ಈ ರಾಜ್ಯದ ರಾಜಕಾರಣದಲ್ಲಿ ಅವರೇ ಹೈಯೆಸ್ಟ್ ದಿನಗಳನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಕೀರ್ತಿಗೆ ಅವರು ಬಂದಿದ್ದಾರೆ. ಅದು ಶಾಶ್ವತವಾಗಿ ಉಳ್ಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣಂತ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬ ಈ ದೇಶದಲ್ಲಿ ರಾಜ್ಯದಲ್ಲಿ ಹುಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ನನಗಿಲ್ಲ. ನಿಜವಾಗಲೂ ಅವರನ್ನು ಹತ್ತಿರದಿಂದ ಮನುಷ್ಯನ ಸರಳ ಹೃದಯದವರು ನನ್ನಂಗೇನೆ ವಾಯಾತ್ನಾಗಿ ಬಾಳೆಯಾತ್ನಾಗಿ ಇದೆ. ಯಾರನ್ನು ಏನ್ ರೀತಿಯಲ್ಲಿ ಅಂದದ್ದು ನಾನು ದಿನವೇ ನೋಡಿಲ್ಲ. ಏನಪ್ಪ ಅಂತಾರ ಹೊತ್ತು ಏನ್ ರೀತಿಯಲ್ಲಿ ಅಂತ AS ಆಫೀಸರ್ಸ್ನು ಅವ್ರು ಮಾತಾಡಲ್ಲ. ಏನ್ರಿ ಅನ್ನಕ್ಕಲ್ಲ, ಏನ್ರಿ ಅಂತಾರೆ. ಈ ರೀತಿ ಅವ್ರು ನಡೆದು ಬಂದಿರೋ ಸ್ವಭಾವ ಸರಳ, ಆ ಗ್ರಾಮೀಣ ಸೊಗಡು ಅವರಲ್ಲಿದೆ. ಅದನ್ನ ನಾವು ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಅರಸೀಕೆರೆಯ ಇನ್ನೂ ಮಾಡಬೇಕಾದಂಥ ಅಭಿವೃದ್ಧಿ ಪತ್ರಗಳಿದೆ. 1,000 ಇದರಲ್ಲಿ KHB ಗೃಹ ಮಂಡಳಿ ಮನೆಗಳನ್ನ ಶಾಂಕ್ಷನ್ ಮಾಡಿಸ್ತೇವೆ. ಆ ಪಾಪ ಯಾರು ಮಾಡಿದಾರ ಅವ್ರಿಗೆ ತೊಟ್ಟಿ ಅದು ಬರೋದಕ್ಕೆ ಜನಗಳಿಗೆ ಚಾಡಿ ಹೇಳ್ಕೊಟ್ಟು